ನಿಮ್ಮಲ್ಲಿ ಸುಮಾರು ಜನಕ್ಕೆ ಈ ವಿಷಯನೇ ಗೊತ್ತಿಲ್ಲ. ಟ್ರೈನ್ ಒಳಗಡೆ ಟಿಕೆಟ್ ಕೊಡ್ತಿದ್ರು ಗೊತ್ತಾ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇವ್ರು TC ನೋಡ್ಬಿಟ್ಟು ಏನಾದ್ರೂ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅನ್ಕೋತೀರಾ? ಅರೆ ಹಾಗೇನಿಲ್ರಿ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯಿಂದ ತಾಳ್ಗುಪ್ಪಕ್ಕೆ ಹೋಗ್ತಾ ಇದ್ದ ಒಂದು ಮೀಟರ್ ಗೇಜ್ ಟ್ರೈನ್ನ ಕತೆ ಇದು. ಇದೊಂದು ಐತಿಹಾಸಿಕವಾದ ರೈಲು ಮಾರ್ಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತಾಳ್ಗುಪ್ಪ ಶಿವಮೊಗ್ಗ ಜಿಲ್ಲೆಯ ಕೊನೆಯ ನಿಲ್ದಾಣವಾಗಿತ್ತು. 1930ರಿಂದ 39ರವರೆಗೆ ಈ ರೈಲು ಮಾರ್ಗದ ಕಾಮಗಾರಿ ಆರಂಭವಾಗುತ್ತೆ. 34ರಲ್ಲಿ ಅರಸಲು ಮೂಲದ ಆನಂದಪುರಂವರೆಗೆ, 38ರಲ್ಲಿ ಸಾಗರದವರೆಗೆ, 40ರಲ್ಲಿ ತಾಳಗುಪ್ಪಕ್ಕೆ ರೈಲು ಮಾರ್ಗ ವಿಸ್ತರಿಸಲಾಗುತ್ತೆ. ಈ ರೈಲು ಮಾರ್ಗದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಕಾಡಿನಿಂದ ಮರದ ದಿಮ್ಮಿಗಳನ್ನ ಸಾಗಿಸೋದು. ಭದ್ರಾವತಿಯಲ್ಲಿದ್ದ ಮೈಸೂರು ಐರನ್ ಮತ್ತು ಸ್ಟೀಲ್ ವರ್ಕ್ ಇಂಡಸ್ಟ್ರಿಗಾಗಿ ಇಂಧನ ಬೇಕಾಗಿತ್ತು. ಈ ರೈಲಿನಿಂದ ಈ ಮರಗಳನ್ನು ಸಾಗಿಸೋದೇ ಮುಖ್ಯ ಉದ್ದೇಶ ಆಗಿತ್ತು. ಬರೀ ಮರಗಳನ್ನ ಸಾಗಿಸ್ತಾ ಇದ್ವಾ? ಇಲ್ಲ, ಗ್ರಾಮೀಣ ಪ್ರದೇಶಗಳಿಗೆ ಸರಕು ಸಾಗಣೆಗಳನ್ನು ಕೂಡ ಸಾಗಣೆ ಮಾಡಲಾಗ್ತಿತ್ತು. ಆಗಿನ ಕಾಲದಲ್ಲಿ ಸ್ಟೀಮ್ ಇಂಜಿನ್ ಅಂದ್ರೆ ಹಬೆ ಇಂಜಿನ್ ಈ ಮಾರ್ಗದಲ್ಲಿ ಸಂಚರಿಸುತ್ತಿದ್ದವು. ಮೀಟರ್ ಗೇಜ್ ರೈಲ್ಗಳು ಈಗಿರುವ ಬ್ರಾಡ್ ಗೇಜ್ ರೈಲ್ಗಳಿಗಿಂತ ಚಿಕ್ಕದಾದದ್ದು ಮತ್ತು ಕಡಿಮೆ ವೇಗದಲ್ಲಿ ಚಲಿಸುತ್ತಿದ್ದವು. ಒಟ್ಟು ಪ್ರಯಾಣದ ಸಮಯ 4 ಗಂಟೆ 25 ನಿಮಿಷ. ಇಂಜಿನ್ನ ಕೋಚ್ನಲ್ಲಿ 49 ಹಾಗೂ ಟ್ರಯಲ್ ಕೋಚ್ನಲ್ಲಿ 52 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿತ್ತು. ಇದು ಆನ್ಬೋರ್ಡ್ ಕಂಡಕ್ಟರ್ ಅನ್ನು ಹೊಂದಿದ್ದ ಕೆಲವೇ ರೈಲುಗಳಲ್ಲಿ ಒಂದಾಗಿತ್ತು ಮತ್ತು ಟಿಕೆಟ್ಗಳನ್ನು ರೈಲಿನಲ್ಲಿಯೇ ಖರೀದಿಸಬಹುದಾಗಿತ್ತು. ಇದರ ಮೋಟಾರ್ ಕೋಚ್ನ ದಿಕ್ಕನ್ನು ಬದಲಾಯಿಸಲು ಎರಡೂ ತುದಿಯಲ್ಲೂ ಟರ್ನ್ ಟೇಬಲ್ ಅನ್ನು ಬಳಸುತ್ತಿದ್ದರು. ತಾಳ್ಗುಪ್ಪ ರೈಲು ಮಾರ್ಗದ ಇತಿಹಾಸದ ಬಗ್ಗೆ ನೋಡೋದಾದ್ರೆ, ಮೈಸೂರು ಸಂಸ್ಥಾನ ರೈಲ್ವೆ MSR ತಾಳ್ಗುಪ್ಪಕ್ಕೆ ರೈಲು ಮಾರ್ಗವನ್ನು ಮೈಸೂರು ಸಂಸ್ಥಾನವು ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲೇ ನಿರ್ಮಿಸಿತು. ಗ್ರಾಮೀಣ ಪ್ರದೇಶಕ್ಕೂ ಕೂಡ ರೈಲು ವ್ಯವಸ್ಥೆ ನೀಡಿ ಅವತ್ತಿನ ನಮ್ಮ ಸಾಂಸ್ಕೃತಿಕ ಹಾಗೂ ನಾಡಿನ ಶ್ರೀಮಂತಿಕೆ ಎಷ್ಟಿತ್ತು ಹಾಗೂ ನಾವು ಎಷ್ಟು ಅಭಿವೃದ್ಧಿ ಪರವಾಗಿದ್ದೆವು ಎಂದು ಕಾಣಬಹುದಾಗಿತ್ತು. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಸರಕು ಸರಬರಾಜುಗಳು ಮಾಡಲು ಕೂಡ ಉಪಯುಕ್ತವಾಗಿತ್ತು. ಈ ರೈಲ್ಗಳಲ್ಲಿ ಪ್ರಯಾಣಿಸಿದ ಪ್ರಮುಖ ವ್ಯಕ್ತಿಗಳರಪ್ಪ ಅಂತ ನೋಡೋದಾದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮೊರಾರ್ಜಿ ದೇಸಾಯಿ. ಹಲವು ಗಣ್ಯ ವ್ಯಕ್ತಿಗಳು ಜೋಗ ಜಲಪಾತದ ಸೌಂದರ್ಯವನ್ನು ಸವಿಯಲು ಮತ್ತು ಮಲೆನಾಡಿನ ಈ ಪ್ರದೇಶಕ್ಕೆ ಭೇಟಿ ನೀಡಲು ಈ ರೈಲು ಮಾರ್ಗವನ್ನು ಬಳಸುತ್ತಿದ್ದರು. ಇದು ಇತಿಹಾಸ ಪುಟಗಳಲ್ಲಿಯೂ ಕೂಡ ದಾಖಲಾಗಿದೆ. ಟಿಕೆಟ್ ಇಲ್ಲದೆ ಟ್ರೈನ್ ಹತ್ಬಿಟ್ಟು ಫಜೀತಿ ಅನುಭವಿಸೋ ಈ ಕಾಲದಲ್ಲಿ ಟ್ರೈನ್ಗಳಲ್ಲೇ ಟಿಕೆಟ್ ಕೊಡ್ತಿದ್ರು ಅನ್ನೋ ವಿಷಯ ಕೇಳಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಈ ವಿಷಯದ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಕಮೆಂಟ್ ಮಾಡಿ.